ನಮಸ್ಕಾರ. ನಿಮ್ಮನ್ನ ಯಾರಾದರೂ ರಿಜೆಕ್ಟ್ ಮಾಡಿದ್ರೆ ಬೇಜಾರು ಮಾಡ್ಕೊತೀರಾ? ಯಾಕ್ರಿ ಕೆಲವು ಸತಿ ನಾವು ಯಾರನ್ನು ತುಂಬ ಪ್ರೀತಿ ಮಾಡ್ತಾ ಇರ್ತೀವಿ, ಎಲ್ಲೋ ಅವ್ರಿಗೆ ಹೋಗಿ ನಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿದಾಗ ಅವ್ರು ತುಂಬ ನಮ್ಮನ್ನು ರಿಜೆಕ್ಟ್ ಮಾಡಿದಾಗ ನಮ್ಮ ಮೇಲೆ ನಮಗೆ ತುಂಬ ಬೇಜಾರಾಗ್ಬಿಡುತ್ತೆ, ತುಂಬ ಕಾನ್ಫಿಡೆನ್ಸ್ ಲೋ ಆಗಿಬಿಡುತ್ತೆ. ನೋಡಿ, ಬಹುಶಃ ಬ್ರೇಕಪ್ ಆದರೂ ಕೂಡ ಇದರಿಂದ ಆಚೆ ಬರ್ಬೋದಂತೆ. ಆದರೆ ನಾವು ಯಾರನ್ನಾರು ತುಂಬ ಇಷ್ಟಪಡ್ತಿದ್ದೀವಿ ಅಂತ ಹೇಳಿದ್ರೆ ಗೊತ್ತಿಲ್ಲದ ಹಾಗೆ ಅವರ ಮೇಲೆ ಒಂದು ಅಬ್ಸೆಷನನ್ನು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಅವ್ರ ಮೇಲೆ ಗೊತ್ತಿಲ್ಲದ ಹಾಗೆ ಏನೋ ಒಂದು ಫೀಲಿಂಗ್ ಇರುತ್ತೆ. ನಮಗೆ ಒಂದು ಕನಸಲ್ಲಿ ಒಂದು ಫ್ಯಾಂಟಸೈಸ್ ಮಾಡಿಕೊಂಡು ಅವ್ರ ಜೊತೆ ಒಂದು ಸಂಸಾರವನ್ನು ನಡೆಸ್ತಿರ್ತೀವಿ. ತುಂಬ ಏನೋ ಒಂದು ಖುಷಿ ಉಲ್ಲಾಸ ಇರುತ್ತೆ. ಅವರನ್ನು ಪ್ರತಿ ಸತಿ ನೋಡಿದಾಗಲೂ ಕೂಡ ಒಂದು ಹೊಟ್ಟೆಲಿ ಒಂದು ಬಟರ್ಫ್ಲೈಸ್ ಇರುತ್ತೆ. ಆದರೆ ಅವರು ನಮ್ಮನ್ನು ರಿಜೆಕ್ಟ್ ಮಾಡಿದಾಗ ಅಷ್ಟೇ ಬೇಜಾರಾಗ್ತಾ ಹೋಗುತ್ತೆ. ಆದರೆ ಒಂದು ಹೇಳ ನೋಡಿ, ಈಗ ನಾನು ಒಂದು ದೊಡ್ಡ ಜ್ಯುವೆಲ್ರಿ ಶೋರೂಮ್ಗೆ ಹೋಗ್ತೀನಿ, ಆಯಿತಾ? ಅಲ್ಲಿ ಯಾವುದೋ ಒಂದು ದೊಡ್ಡ ಡೈಮಂಡ್ ಇರುತ್ತೆ. ಅದು ಬೆಲೆ ಒಂದು 4 ಕೋಟಿ 5 ಕೋಟಿ ಇರುತ್ತೆ. ಅದನ್ನು ನೋಡ್ತೀನಿ, ಆಸೆ ಪಡ್ತೀನಿ. ಎಲ್ಲೋ ಅದನ್ನು ತೊಗೊಳಕ್ಕೆ ಆಗ್ತಿದ್ದಾಗ ಬಿಡು ಪರವಾಗಿಲ್ಲ, ಬೇಡ ಇವಾಗ ಬೇಡ, ನಮಗೆ ನೋಡೋಣ ನೆಕ್ಸ್ಟ್ ಟೈಮ್ ಅಂತ ಹೇಳ್ಬಿಟ್ಟು ಬರ್ತೀನಿ. ಆದರೆ ಆ ಡೈಮಂಡ್ ಅಳತ್ತಾ, ಅಯ್ಯೋ ನನ್ನ ಇವಳು ರಿಜೆಕ್ಟ್ ಮಾಡಿಬಿಟ್ಲು ಅಥವಾ ಇವರು ನನ್ನ ರಿಜೆಕ್ಟ್ ಮಾಡಿಬಿಟ್ರು ಅಂತ? ಇಲ್ಲ. ಆದರೆ ಡೈಮಂಡ್ ವ್ಯಾಲ್ಯೂ ಕಡಿಮೆ ಆಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಅದೇ ಥರ ನೀವು ಕೂಡ ಒಂದು ತಿಳ್ಕೊಳ್ಳಿ, ಯಾವತ್ತೂ ಅಷ್ಟೇ ನಾವು ಎಲ್ಲೋ ಒಂದು ಸೈಡೆ ಯಾವಾಗಲೂ ಹೇಳ್ತಿರ್ತೀನಿ, ಎವ್ರಿ ರಿಜೆಕ್ಷನ್ ಇಸ್ ಗಾಡ್ಸ್ ಪ್ರೊಟೆಕ್ಷನ್ ಅಂತ. ಎಷ್ಟೋ ಸತಿ ನಮಗೆ ಅದ್ರ ಜೊತೆ ಫ್ಯೂಚರೇ ಇರಲ್ಲ, ಆದರೂ ಕೂಡ ನಮ್ಗೆ ಅದು ಬೇಕು ಅಂತ ಆಸೆ ಪಡ್ತಾ ಇರ್ತೀವಿ. ಆದರೆ ನೋಡಿ, ನೀವು ಇವತ್ತು ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಪಾಸ್ಟನ್ನು ತಿರುಗಿ ನೋಡಿದ್ರೆ ನೀವು ಏನನ್ನ ಆಸೆ ಪಟ್ಟಿದ್ರೋ ಭಗವಂತ ನಿಮ್ಗೆ ಅದಕ್ಕಿಂತ ಹೆಚ್ಚಾಗಿರೋದನ್ನೇ ಕೊಟ್ಟಿರ್ತಾನೆ ಅಲ್ವಾ? ಹಾಗಾಗಿ ಎವ್ರಿ ರಿಜೆಕ್ಷನ್ ಇಸ್ ಗಾಡ್ಸ್ ಪ್ರೊಟೆಕ್ಷನ್. ಎಷ್ಟೋ ಸತಿ ಒಂದು ಕೆಲಸಕ್ಕೆ ತುಂಬ ಪ್ರಯತ್ನ ಪಡ್ತಾ ಇರ್ತೀರಾ, ಆ ಕೆಲಸಕ್ಕಿಂತ ಒಂದು ಉತ್ತಮವಾದ ಕೆಲಸವೇ ಸಿಕ್ಕಿರುತ್ತೆ. ಯಾರನ್ನ ಮದುವೆ ಆಗಬೇಕು ಅಂತ ಇರ್ತೀರಾ, ನಿಮಗೆ ರಿಜೆಕ್ಟ್ ಮಾಡಿದ್ದಕ್ಕಿಂತ ಅದ್ಭುತವಾಗಿ ನೋಡೋಕೆ ಚೆನ್ನಾಗಿಲ್ಲದೆ ಇರ್ಬೋದು, ಆದರೆ ಅದ್ಭುತವಾಗಿರ್ತಕ್ಕಂಥ ಗುಣ ಇರ್ತಕ್ಕಂಥ ಒಂದು ಹುಡುಗಿನೇ ಸಿಕ್ಕಿರ್ತಾಳೆ. ಇದೆಲ್ಲವೂ ಇರಬೇಕಾದ್ರೆ ಯಾಕೆ ಕೂತ್ಕೊಂಡು ಕೊರಗ್ತೀರಾ? ನಿಮ್ಮ ಮೇಲೆ ನಿಮ್ಗೆ ಯಾಕೆ ಇಷ್ಟೊಂದು ನಿರಾಸೆ, ಅಸಡ್ಡೆ? ಖಂಡಿತವಾಗ್ಲೂ ನಿಮ್ಮ ತಪ್ಪಲ್ಲ. ಹಾಗಾಗಿ ನಿಮ್ಮ ಮೇಲೆ ನೀವು ಕಾನ್ಫಿಡೆನ್ಸನ್ನು ಇಟ್ಕೊಳ್ಳಿಕ್ಕೆ ಶುರು ಮಾಡಿ. ನಿಮ್ಮ ಮೇಲೆ ನೋಡಿ, ಅವತ್ತು ತಿಳ್ಕೊಳ್ಳಿ, ಪ್ರತಿ ಒಂದು ಸತಿ ನಿಮ್ಗೆ ರಿಜೆಕ್ಟ್ ಆದಾಗಲೂ ಕೂಡ ಅಲ್ಲಿಂದ ಏನೋ ನಿಮ್ಮ ಮನಸ್ಸಿಗೆ ನೋವಾಗ್ತಕ್ಕಂಥದ್ದು ಅಥವಾ ಇನ್ನು ಮುಂದೆ ಏನು ಅನ್ನೋದನ್ನು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅಫ್ಕೋರ್ಸ್ ಫ್ಯೂಚರ್ ಇಸ್ ನಾಟ್ ಫಾರ್ ಅಸ್ ಟು ಸಿ. ಆದರೆ ಎಲ್ಲವೂ ನಿಮ್ಮ ಜೀವನದಲ್ಲಿ ಆಗೋದು ಎಲ್ಲವೂ ಒಳ್ಳೆಯದಕ್ಕೆ, ಮುಂದೆ ಆಗೋದು ಕೂಡ ಒಳ್ಳೆಯದಕ್ಕೆ ಅಲ್ವಾ? ನಾವು ಇದರಲ್ಲಿ ರೂಢಿಸ್ಕೊಳ್ಳೋಕ್ಕೆ ಏನೋ ನಾವು ಕಳ್ಕೊಳ್ಳೋಕ್ಕೆ ಏನೂ ತಂದಿಲ್ಲ ಅಲ್ವಾ? ಸೊ ಏನನ್ನು ನಾವು ಯಾವುದೇ ಒಂದು ನಾವು ಕಳ್ಕೊಂಡ್ರೂ ಕೂಡ ಅದಕ್ಕಿಂತ ಉನ್ನತವಾಗಿರೋದು ನಮ್ಮ ಜೀವನದಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.